ಬಿಎಸ್ವೈಗಿಂತಲೂ ಸಿದ್ದು ಬೆಸ್ಟ್ ಅನ್ನೋದಕ್ಕೆ ಇದುವೇ ಸಾಕ್ಷಿ. ದೇವೇಗೌಡರನ್ನು ಮೀರಿಸುತ್ತಿದ್ಯಾ ಬಿಎಸ್ವೈ ಕುಟುಂಬ ರಾಜಕಾರಣ? ಬಿಎಸ್ವೈ ಕುಟುಂಬದ 15 ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಸವಲತ್ತು ಸಿಕ್ತಿದೆಯಾ? ಯತ್ನಾಳ್ ಬಾಯ್ಬಿಟ್ಟ ವಿಜಯೇಂದ್ರ ಮಾರಿಷಸ್ ಯಾತ್ರೆಯ ಸತ್ಯವೇನು? ಹೌದು, ಸಿದ್ದರಾಮಯ್ಯ ಎಂದೆಂದಿಗೂ ಬೆಸ್ಟ್ ಅನ್ನೋದಕ್ಕೆ ಇದೊಂದು ಸುದ್ದಿ ಸಾಕ್ಷಿಯಾಗಿದೆ. ಎದೆ ಎತ್ತರಕ್ಕೆ ಬೆಳೆದ ಮಗ ಸತ್ತ ಮಾರನೇ ದಿನವೇ ಸಿಎಂ ಜವಾಬ್ದಾರಿ ನಿಭಾಯಿಸಿದ ಏಕೈಕ ನಾಯಕ ಯಾರಾದರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಮಾತ್ರ. ಸಿದ್ದರಾಮಯ್ಯ ಇದೇ ಇಂಥದ್ದೇ ಕಾರಣಕ್ಕೆ ಗೌಡ್ರು ಬಿಎಸ್ವೈಗಿಂತಲೂ ಬೆಸ್ಟ್ ಎನ್ನಲಾಗುತ್ತಿರೋದು. ಅಷ್ಟಕ್ಕೂ ಸಿದ್ದು ಬಿಎಸ್ವೈ ಗೌಡ್ರಿಗಿಂತಲೂ ಬೆಸ್ಟ್ ಅನ್ನೋದಕ್ಕೆ ಸಾಕ್ಷಿ ಏನು ಅಂತೀರಾ? ಬಿಎಸ್ವೈ ದೇವೇಗೌಡರನ್ನು ಮೀರಿಸುವಂತೆ ಕುಟುಂಬ ರಾಜಕಾರಣ ಮಾಡ್ತಿದ್ದಾರಾ? ಸಿಎಂ ಬಿಎಸ್ವೈ ಕುಟುಂಬದ 15 ಮಂದಿ ಕ್ಯಾಬಿನೆಟ್ ದರ್ಜೆಯ ಸವಲತ್ತು ಅನುಭವಿಸುತ್ತಿದ್ದಾರಾ? ಯತ್ನಾಳ್ ಬಾಯ್ಬಿಟ್ಟಿರೋ ವಿಜಯೇಂದ್ರರ ಮಾರಿಷಸ್ ಯಾತ್ರೆಯ ಗುಟ್ಟೇನೂ ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಸಿಎಂ ಕುಟುಂಬದ 15 ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಸವಲತ್ತು, ಯತ್ನಾಳ್ ಆರೋಪ. ಸಿಎಂ ಬಿಎಸ್ವೈ ಮೇಲೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸುಖಾಸುಮ್ಮನೆ ಆರೋಪ ಮಾಡುತ್ತಾರೆ. ನಿಜಕ್ಕೂ ಬಿಎಸ್ವೈ ಭ್ರಷ್ಟಾಚಾರದ ಆರೋಪಕ್ಕೆ ಸಾಕ್ಷಿ ಇದ್ರೆ ತೋರಿಸಲಿ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಯತ್ನಾಳ್ರಿಗೆ ಸವಾಲು ಹಾಕಿದ್ರು. ಇದಕ್ಕೆ ಪ್ರತ್ಯುತ್ತರ ನೀಡಿರುವ ಯತ್ನಾಳ್ ಬಹುದೊಡ್ಡ ಬಾಂಬನ್ನೇ ಸಿಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಕುಟುಂಬದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಸಾಕ್ಷಿ ಏನಿದೆ ಅಂತ ಕೇಳಿದ್ದಾರೆ. ಸಾಕ್ಷಿ ಇಲ್ಲೇ ಇದೆ ನೋಡಿ ಎಂದು ದಾಖಲೆ ತೋರಿಸಿದ ಯತ್ನಾಳ್ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳೇ ಸಾಕ್ಷಿ ಸಮೇತ ಮಾಹಿತಿ ಎತ್ತಿ ಹಿಡಿದಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. 2 ಪ್ರಕರಣದಲ್ಲಿ ಸಿಎಂಗೆ 25,000 ದಂಡ ವಿಧಿಸಿದೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಂಧನ ಮಾಡದಂತೆ ಸ್ಟೇ ತಂದಿದ್ದಾರೆ. ಶಿವರಾಮ ಕಾರಂತ್ ಬಡಾವಣೆ ಕೇಸ್ ಹಾಗೂ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನ ತೀರ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಅಂತ ಯತ್ನಾಳ್ ಹೇಳಿದ್ರು. ನಾನು ವ್ಯಾಪಕ ಭ್ರಷ್ಟಾಚಾರವನ್ನ ಉಲ್ಲೇಖ ಮಾಡಿದ್ದೇನೆ. ನಿಮ್ಮ ಅಳಿಯ ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ನಿಮ್ಮ ಮೊಮ್ಮಗ ಕ್ಯಾಬಿನೆಟ್ ದರ್ಜೆ ಅನುಭವಿಸುತ್ತಿದ್ದಾನೆ. ನಿಮ್ಮ ಕುಟುಂಬಕ್ಕೆ ಸೇರಿದ 10 ರಿಂದ 15 ಜನ ಕ್ಯಾಬಿನೆಟ್ ದರ್ಜೆ ಅನುಭವಿಸುತ್ತಿದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ನಡೆಯುತ್ತಿರುವುದು ಏನು ಎಂದು ಪ್ರಶ್ನಿಸಿದ್ದಾರೆ. ಯತ್ನಾಳ್ ಸಿಡಿಸಿರುವ ವಿಜಯೇಂದ್ರರ ಮಾರಿಷಸ್ ಯಾತ್ರೆಯ ಕಥೆ ಏನು? ಬಿಜೆಪಿ ಶಾಸಕರ ಹೇಳಿಕೆಗಳಿಗೆ ನಾನು ಉತ್ತರ ನೀಡುವುದಿಲ್ಲ ಎಂದು ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. 21 ಜನರ ಕುಟುಂಬ ಮಾರಿಷಸ್ಗೆ ಹೋಗಿತ್ತು. ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ಕುಟುಂಬ ಮಾರಿಷಸ್ಗೆ ಹೋಗಿತ್ತು. ಬಿವೈ ವಿಜಯೇಂದ್ರ ಮಾರಿಷಸ್ಗೆ ಹೋಗಿದ್ದು ಯಾಕೆ? ಇದು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಎಂದು ಶಾಸಕ ಯತ್ನಾಳ್ ಹೇಳಿದ್ದಾರೆ. ಶಿವಮೊಗ್ಗಕ್ಕೆ ಹೆಲಿಕಾಪ್ಟರ್ನಲ್ಲಿ ಓಡಾಟ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಇಲ್ಲೇ ಸಾಕ್ಷಿ ಇದೆ ನೋಡಿ ಎಂದು ತೋರಿಸಿದೆ. ಬೆಂಗಳೂರಿನ ಶಿವರಾಮ ಕಾರಂತ್ ಬಡಾವಣೆ ಪ್ರಕರಣ, ಗಂಗೇನಹಳ್ಳಿ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣವಿದೆ. ಈ ಪರಿಸ್ಥಿತಿ ಬಗ್ಗೆ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ವ್ಯಾಪಕ ಭ್ರಷ್ಟಾಚಾರದ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. ನಿಮ್ಮ ಅಳಿಯ ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ನಿಮ್ಮ ಮೊಮ್ಮಗ ಕ್ಯಾಬಿನೆಟ್ ದರ್ಜೆ ಅನುಭವಿಸುತ್ತಿದ್ದಾನೆ. ಹಾಗಾದರೆ ರಾಜ್ಯದಲ್ಲಿ ನಡೆಯುತ್ತಿರುವುದು ಏನು? ಬಿಎಸ್ವೈ ಯಾವಾಗ ಇಳಿಯುತ್ತಾರೆಂದು ಶಾಸಕರೇ ಹೇಳ್ತಿದ್ದಾರೆ. ಸಿಎಂ ಬಿಎಸ್ವೈಗೆ ತಾಕತ್ತಿದ್ದರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಿ, ಹೀಗೆಂದು ಸಿಎಂ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಮತ್ತೆ ಹರಿಹಾಯ್ದಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಹಿಂದೆಯೂ ಬಿಜೆಪಿ ಕೈವಾಡವಿದೆಯಾ?
ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ವಿಚಾರವಾಗಿ ಪ್ರತಿಕ್ರಿಯಿಸಿದ ಯತ್ನಾಳ್ ಇವತ್ತು ಯುವತಿಯ ತಂದೆ ತಾಯಿ ದೂರು ಕೊಟ್ಟಿದ್ದಾರೆ. ಇದು ರಮೇಶ್ ಜಾರಕಿಹೊಳಿ ಅವರೊಬ್ಬರದ್ದೇ ಅಲ್ಲ, ಸಿಡಿ ತಯಾರು ಮಾಡುವ ಗುಂಪು ಅವರಲ್ಲಿದೆ. ಈ ಗುಂಪುಗಳು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿದೆ. 1 ಕೋಟಿ ಕೊಟ್ಟು 2 ಕೋಟಿ ಕೊಟ್ಟು ಸಿಡಿ ಖರೀದಿ ಮಾಡ್ತಾರೆ. ಕೋಟ್ಯಂತರ ರೂಪಾಯಿಗೆ ಸಿಡಿ ಖರೀದಿಯಾಗ್ತಾ ಇದೆ. ಇದರಲ್ಲಿ ಜಾಯಿಂಟ್ ವೆಂಚರ್ ಇದೆ. ಕೆಪಿಸಿಸಿ ಅಧ್ಯಕ್ಷರು ಇವರದ್ದು ಜಾಯಿಂಟ್ ವೆಂಚರ್ ಇದೆ. ಈಗ ರಮೇಶ್ ಜಾರಕಿಹೊಳಿ ಪರಿಸ್ಥಿತಿ ಅಯೋಮಯವಾಗಿದೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಇದೇ ಹೊತ್ತಿಗೆ ಸರಿಯಾಗಿ ಯತ್ನಾಳ್ ರಾಧಿಕಾ ಕುಮಾರಸ್ವಾಮಿ ಬಗ್ಗೆಯೂ ಮಾತಾಡಿದ್ರು. ಯುವರಾಜ್ ರಾಧಿಕಾ ಪ್ರಶ್ನೆಗಳನ್ನ ಎತ್ತಿದ್ದೇಕೆ ಬಸನಗೌಡ ಪಾಟೀಲ್ ಯತ್ನಾಳ್? ಹೌದು, ಸಿಸಿಬಿ ಎಲ್ಲಿ ಹೋಯ್ತು? ಯುವರಾಜ್ ವಿಜಯೇಂದ್ರ ಜೊತೆ ಇದ್ದ ಫೋಟೋ ಎಲ್ಲಿದೆ? ರಾಧಿಕಾ ಕುಮಾರಸ್ವಾಮಿ ಜೊತೆ ಇದ್ದವರು ಮಂತ್ರಿಯಾಗಿಲ್ವೇ? ನನ್ನನ್ನು ಹೊರಗೆ ಹಾಕೋಕೆ ಯಾರಿಗೂ ತಾಕತ್ತಿಲ್ಲ. ಬಿಜೆಪಿ ಪುನರುತ್ಥಾನಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಇದಿಷ್ಟೇ ಅಲ್ಲ, ಸಿಎಂ ಬಿಎಸ್ವೈಗೆ ತಾಕತ್ತು ಇದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಿ ಅಂತಲೂ ಸವಾಲು ಎಸೆದಿದ್ದಾರೆ. ನಿಮ್ಮ ಅಳಿಯ ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ, ನಿಮ್ಮ ಮೊಮ್ಮಗ ಕ್ಯಾಬಿನೆಟ್ ದರ್ಜೆ ಅನುಭವಿಸುತ್ತಿದ್ದಾನೆ. ಹಾಗಾದರೆ ರಾಜ್ಯದಲ್ಲಿ ನಡೆಯುತ್ತಿರುವುದು ಏನು? ಯಡಿಯೂರಪ್ಪನವರು ಯಾವಾಗ ಇಳಿಯುತ್ತಾರೆ ಅಂತ ಶಾಸಕರೇ ಹೇಳ್ತಿದ್ದಾರೆ. ತಾಕತ್ತಿದ್ದರೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಿ. ನಾನು 10 ವರ್ಷ ಸಂಸದನಾಗಿದ್ದೆ. ಸಮಯಕ್ಕೆ ಸರಿಯಾಗಿ ಸಭೆ ನಡೆಸುತ್ತಿದ್ದು ಎಷ್ಟು ದಿನಗಳಿಂದ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಇದೇ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಆರ್ಜೆಡಿ ಫಂಡಿಂಗ್ ಆರೋಪ ಮಾಡಿದ್ರು. ಹೌದು, ಈ ಹಿಂದೆಯೂ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು. ಬಿಹಾರದ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಲು ವಿಜಯೇಂದ್ರ ತಮ್ಮ ಆಪ್ತರ ಮೂಲಕ ಹಣ ಎಷ್ಟು ಕಳುಹಿಸಿದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ರು. ಪ್ರಧಾನಿ ಮೋದಿ ಶಕ್ತಿ ಕುಗ್ಗಿಸಲು ಹಣ ಸಂದಾಯ ಮಾಡಿದ್ದಾರೆ. ಆರ್ಜೆಡಿ ಕಾಂಗ್ರೆಸ್ಗೆ ವಿಜಯೇಂದ್ರ ಫಂಡಿಂಗ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಎಂದಿದ್ರು. ಭ್ರಷ್ಟಾಚಾರ, ಹಸ್ತಕ್ಷೇಪ, ವರ್ಗಾವಣೆ ದಂಧೆ ಬಗ್ಗೆ ತನಿಖೆ ಮಾಡಬೇಕು ಎಂದು ಪತ್ರದಲ್ಲಿ ಹೇಳಿದ್ದೇನೆ. ನೋಟಿಸ್ಗೆ ಉತ್ತರ ಕೊಡುವಾಗ ಪತ್ರದಲ್ಲಿ ಎಲ್ಲೂ ಕ್ಷಮೆ ಯಾಚಿಸಿಲ್ಲ. ಪ್ರತಿ ಪ್ಯಾರಾದ ವಿಚಾರಗಳನ್ನು ಹಂತ ಹಂತವಾಗಿ ಮಾಧ್ಯಮದ ಮುಂದೆ ಹೇಳುತ್ತೇನೆ ಎಂದು ಹೇಳಿದ್ರು. ಇದೇ ಸಂದರ್ಭವೇ ವಿಜಯೇಂದ್ರರ ಮಾರಿಷಸ್ ಯಾತ್ರೆಯ ಸಂಗತಿಯನ್ನು ಬಿಚ್ಚಿಟ್ಟಿದ್ರು. ಪತ್ರದಲ್ಲೂ ಸಿಡಿ ಇಡಿ ಬಗ್ಗೆಯೂ ಉಲ್ಲೇಖಿಸಿದ್ದೇನೆ. ಮಾರಿಷಸ್ ವಿಚಾರವನ್ನು ಬರೆದಿದ್ದೇನೆ. ಮಾರಿಷಸ್ಗೆ ಯಾಕೆ ಹೋಗಿದ್ದರು, ಎಷ್ಟು ಮಂದಿ ಹೋಗಿದ್ದರು, ಯಾವ ಫ್ಲೈಟ್ನಲ್ಲಿ ಹೋಗಿದ್ದರು, ಆ ಫ್ಲೈಟ್ ನಂಬರ್ ಏನು, ಮಾಜಿ ಗೃಹ ಸಚಿವರೊಬ್ಬರ PA ಮೂಲಕ ಮಾರಿಷಸ್ಗೆ ಹೋಗಿ ಏನೇನು ತಗೊಂಡಿದ್ದಾರೆ, ಇದೆಲ್ಲವನ್ನು ಪತ್ರದಲ್ಲಿ ಉಲ್ಲೇಖಿಸಿದ್ದೇನೆ. ಇದರ ತನಿಖೆ ಮಾಡಲು ಆಗ್ರಹಿಸಿದ್ದೇನೆ ಎಂದರು. ಇದೀಗ ಸಿಎಂ ಬಿಎಸ್ವೈ ಕುಟುಂಬದಲ್ಲಿ 10 ರಿಂದ 15 ಮಂದಿ ಕ್ಯಾಬಿನೆಟ್ ದರ್ಜೆಯ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಗೌಡ್ರು ಬಿಎಸ್ವೈಗಿಂತ ಸಿದ್ದರಾಮಯ್ಯ ದಿ ಬೆಸ್ಟ್ ಅನ್ನೋದಕ್ಕೆ ಇದುವೇ ಸಾಕ್ಷಿ. ಕುಟುಂಬ ರಾಜಕಾರಣ ಅಂದರೆ ಮೊದಲು ನೆನಪಾಗೋದೇ ದೇವೇಗೌಡರು. ಯಾಕಂದರೆ JDS ಪಕ್ಷವನ್ನ ಅಪ್ಪ ಮಕ್ಕಳ ಪಕ್ಷ ಅಂತಲೇ ಕರೆಯುತ್ತಾರೆ. ಮಗ CM, ಮತ್ತೊಬ್ಬ ಮಗನಿಗೆ ಉನ್ನತ ಸಚಿವ ಸ್ಥಾನ. ಹೀಗೆ ಇಡೀ ಕುಟುಂಬಕ್ಕೆ ಅಧಿಕಾರ ಹಂಚಿಕೆ ಆಗುತ್ತದೆ ಅನ್ನೋ ಆರೋಪವನ್ನು JDS ಕಾರ್ಯಕರ್ತರೇ ಮಾತಾಡಿಕೊಳ್ಳುತ್ತಿದ್ದರು. ಆದ್ರೀಗ ದೇವೇಗೌಡರನ್ನೇ ಮೀರಿಸುವಂತೆ BS ಯಡಿಯೂರಪ್ಪ ತಮ್ಮ ಕುಟುಂಬಕ್ಕೆ ಅಧಿಕಾರವನ್ನು ಹಂಚಿದ್ದಾರೆ ಅನ್ನೋದು ಯತ್ನಾಳ್ ವಾದ. ಈ ಇಬ್ಬರು ನಾಯಕರೊಂದಿಗೆ ಸಿದ್ದರಾಮಯ್ಯ ಅವರನ್ನು ಹೋಲಿಸುವಂತೆಯೇ ಇಲ್ಲ. ಯಾಕಂದ್ರೆ ದೇವೇಗೌಡ ಬಿಎಸ್ವೈಗೆ ಹೋಲಿಸಿಕೊಂಡ್ರೆ ಕುಟುಂಬ ರಾಜಕಾರಣದ ವಿಷಯದಲ್ಲಿ ಸಿದ್ದರಾಮಯ್ಯ ದಿ ಬೆಸ್ಟ್ ಎಂದೇ ಹೇಳಬಹುದು. ತಮ್ಮ ಪುತ್ರ ರಾಕೇಶ್ ಸತ್ತ ಕೆಲವೇ ದಿನಕ್ಕೆ ಅಳುತ್ತಾ ಕೂರದೆ ತಮ್ಮ CM ಜವಾಬ್ದಾರಿ ನಿಭಾಯಿಸೋಕೆ ಬಂದು ನಿಂತಿದ್ರು ಸಿದ್ದರಾಮಯ್ಯ. ಅಹಿಂದ ರಾಮಯ್ಯನ ಪತ್ನಿ ಯಾರು ಅಂತಲೇ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ಅಷ್ಟೇ ಯಾಕೆ, ಇವತ್ತಿಗೂ ಸಿದ್ದರಾಮಯ್ಯ ಸಹೋದರರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆಯೇ ವಿನಃ ಹೆಲಿಕಾಪ್ಟರ್ಗಳಲ್ಲಿ ಓಡಾಡುತ್ತಿಲ್ಲ. ಇದೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಕುಟುಂಬ ರಾಜಕಾರಣ ಮಾಡಿಕೊಂಡು ಅಧಿಕಾರವನ್ನ ಕುಟುಂಬಸ್ಥರಿಗೆ ಹಂಚುವ ಕೆಲಸವನ್ನು ಸಿದ್ದರಾಮಯ್ಯ ಎಂದೆಂದಿಗೂ ಮಾಡಿಲ್ಲ ಎನ್ನಬಹುದು. ನೀವೇ ಹೇಳಿ, ಗೌಡ್ರು BSYಗೆ ಹೋಲಿಸಿದ್ರೆ ಸಿದ್ದರಾಮಯ್ಯ ಬೆಸ್ಟ್ ಅಲ್ಲವೇ?
ನಿಜಕ್ಕೂ ಸಿಎಂ ಬಿಎಸ್ವೈ ಕುಟುಂಬದ 15 ಮಂದಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಅನುಭವಿಸುತ್ತಿದ್ದಾರಾ? ಇದು ನಿಜವೇ ಆದರೆ ಬಿಎಸ್ವೈ ಮಾಡ್ತಿರೋದು ಎಷ್ಟು ಸರಿ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.